ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗುಡ್ ಮಾರ್ನಿಂಗ್. ಈಗ ಟೈಮ್ ಬಂದ್ಬಿಟ್ಟು 5:30 ಆಗಿದೆ, ಬೆಳಗಿನ ಜಾವ. ನಾನು ಆಲ್ರೆಡಿ ಹಿಂದಿನ ವ್ಲಾಗಲ್ಲಿ ಹೇಳಿದಾಗೆ 6 o'clock ಹಂಗೆ ನಾವು ರೆಡಿ ಇರಬೇಕು. ನಾನು ರೆಡಿ ಇದ್ದೀನಿ, ನನ್ನ ಹಸ್ಬೆಂಡ್ ರೆಡಿ ಆಗ್ತಾ ಇದ್ದಾರೆ. ಸೊ ಇವತ್ತು ಟ್ರಿಪ್ ಬಂದ್ಬಿಟ್ಟು ವೇಲ್ಸ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಇಟ್ ಈಸ್ ಸಚ್ ಎ ಬ್ಯೂಟಿಫುಲ್ ಪ್ಲೇಸ್. ಫೋಟೋಸ್ಗೆ, ಆಮೇಲೆ ನಮ್ಮ ಥರ ಪುಟಾಣಿ ವ್ಲಾಗರ್ಸ್ಗೆ, ಕಂಟೆಂಟ್ ಕ್ರಿಯೇಟರ್ಸ್ಗೆ ಹೇಳಿ ಮಾಡಿಸಿದ ಜಾಗ ಅಂತಲೇ ಹೇಳ್ಬೋದು. ತುಂಬ ಸಕ್ಕತ್ತಾಗಿದೆ ಪ್ಲೇಸು. ಇವಾಗೆಲ್ಲ ರೆಡಿ ಆಗಿದ್ದೀವಿ. ಕಾರು 6 o'clock ಹಂಗೆ ಬರುತ್ತೆ. ಇಲ್ಲಿ ನಮ್ಮ ಮನೆ ಎದುರುಗಡೆ ಬರ್ತೀವಿ ಅಂತ ಹೇಳಿದ್ದಾರೆ. ಸಿ ಯು, ಸ್ಟೇ ಟ್ಯೂನ್ಡ್. ಐ ವಿಲ್ ಮೀಟ್ ಯು ಇನ್ ಡೌನ್ ಸ್ಟೇರ್ಸ್. ಓಕೆ. ಅವರು ಆಲ್ರೆಡಿ ಬಂದು ವೆಯ್ಟ್ ಮಾಡ್ತಾ ಇದ್ರು. ನನ್ನ ಹಸ್ಬೆಂಡ್ ಹಾಗೆಲ್ಲ ಕಾಯಿಸ್ಬಾರ್ದು, ಬೇಗ ಬಾ ಹೋಗೋಣ ಅಂತ ಹೇಳಿ ನನ್ನ ಓಡಿಸ್ಕೊಂಡು ಕರ್ಕೊಂಡು ಹೋದ್ರು. ಲಿಟ್ರಲಿ ಐ ವಾಸ್ ರನ್ನಿಂಗ್. ತುಂಬಾನೇ ಚಳಿ ಇತ್ತು, ಸಿಕ್ಕಾಪಟ್ಟೆ ಚಳಿ ಇತ್ತು. ಬಟ್ ಆದ್ರೂ ಓಡ್ಕೊಂಡು ಹೋದ್ವಿ. ಬಟ್ ನಾವಲ್ಲಿ ಹೊರಟಾಗ ಅರೌಂಡ್ 6:05 ಹಂಗಾಗಿತ್ತು. ಆ ರೋಡು ಸುತ್ತಮುತ್ತ ನೇಚರ್ ನೋಡ್ತಾ ಇದ್ರೆ ನಂಗೆ ನಿಜವಾಗ್ಲೂ ಸನ್ ರೂಫ್ ಇರೋ ಕಾರಲ್ಲಿ ಹೋಗಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನ್ನಿಸ್ತು. ಬಿಕಾಸ್ ಸುತ್ತಮುತ್ತ ಎಲ್ಲ ಅಷ್ಟು ಚೆನ್ನಾಗಿತ್ತು. ನೀವು ಅಲ್ಲಿ ನೋಡಿ, ಅಲ್ಲೆಲ್ಲ ಯಾವ ರೀತಿ ಸಣ್ಣ ಮನೆಗಳು ಕಟ್ಕೊಂಡಿದ್ದಾರೆ. ಅದ್ ಲಿಟ್ರಲಿ ಬೆಟ್ಟ. ಅದೆಲ್ಲ ನೋಡ್ತಾ ಇದೆ ನಂಗೆ ಈ ನಮ್ಮ ಇಂಡಿಯಾದಲ್ಲಿ ಮಡಿಕೇರಿ, ಕುಕ್ಕೆ ಸೈಡ್ ಎಲ್ಲ ಇರುತ್ತಲ್ಲ, ನಂಗೆ ಅದೇ ತರ ಫೀಲ್ ಬಂತು. ಆ ಪುಟಾಣಿ ಮನೆಗಳು ಆ ತರ ಬೆಟ್ಟದ ಮೇಲೆಲ್ಲ ನೋಡಿ. ನಾವು ಆಲ್ಮೋಸ್ಟ್ ವೇಲ್ಸ್ ರೀಚ್ ಆಗೋಷ್ಟರಲ್ಲಿ ಸಿಕ್ಕಾಪಟ್ಟೆ ಮಳೆ ಶುರುವಾಗಿ ಹೋಗಿತ್ತು. ಐ ಡೋಂಟ್ ನೋ ವೈ, ತುಂಬಾನೇ ಇತ್ತು ಮಳೆ, ಜೋರಾಗಿತ್ತು ಮಳೆ. ಅಂಡ್ ಚಳಿನೂ ಕೂಡ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇತ್ತು. ನಿಜ ಹೇಳ್ಬೇಕು ಅಂದ್ರೆ ವೇಲ್ಸ್ ಇಟ್ ಈಸ್ ಜಸ್ಟ್ ಬ್ಯೂಟಿಫುಲ್ ಕಂಟ್ರಿ ಅದು. ಬಟ್ ಇನ್ನೊಂದು ವಿಷಯ ಗೊತ್ತಾ, ನಾವ್ ಈಗ ಹೋಗ್ತಾ ಇರೋ ಪ್ಲೇಸ್ ಎಷ್ಟು ಬ್ಯೂಟಿಫುಲ್ ಆಗಿದೆಯೋ ಅಷ್ಟೇ ಭಯಂಕರವಾಗಿದೆ. ಇಲ್ಲಿ ನೋಡಿ ಗೈಸ್, ನಾನು ಇದೇ ಪ್ಲೇಸು ಅವಾಗೆ ಹೇಳಿದ್ದು, ಎಷ್ಟು ಚೆನ್ನಾಗಿದೆ ಅಂಡ್ ಎಷ್ಟು ಭಯಂಕರವಾಗಿದೆ ಅಂತ. ಅಲ್ಲಿ ನಾವು ಟಿಕೆಟ್ ತಗೊಂಡಿದೀವಿ. ಆ ಟವರ್ ಇದೆಯಲ್ಲ, ಆ ಟವರ್ ಹತ್ತಕ್ಕೆ ಟಿಕೆಟ್ ತಗೊಂಡಿದೀವಿ. ಸೊ ನಡ್ಕೊಂಡು ಹೋಗ್ತಾ ಇದ್ದೀವಿ. ಕೆಳಗಡೆ ಹೋಗಿ ಅಲ್ಲಿಂದ ಹತ್ತಬೇಕು ಆ ಟವರ್ನ. ಇಲ್ಲಂತೂ ಸೈಕಾಗಿದೆ ಗಾಳಿ. ನನ್ನ ವಾಯ್ಸ್ ನಿಮ್ಗೆ ಸರಿಯಾಗಿ ಕೇಳಿಸ್ತಾ ಇದೆಯೋ ಇಲ್ವೋ ನಿಜವಾಗ್ಲೂ ಗೊತ್ತಿಲ್ಲ. ಗ್ಲೌಸ್ ಹಾಕ್ಕೊಂಡಿದ್ದೀನಿ. ಯು ಡೋಂಟ್ ಬಿಲೀವ್, ಈ ಚಳಿಲಿ ನಾನು ಗ್ಲೌಸ್ ಹಾಕಿಲ್ಲ ಬಿಕಾಸ್ ವಿಡಿಯೋ ಮಾಡಬೇಕು ಅಂತ. ಲುಕ್ ಎಟ್ ಮೈ ಡೆಡಿಕೇಶನ್ ಗೈಸ್. ಇಲ್ಲಿ ನೋಡಿ, ಮೈ ಗಾಡ್, ಓ ಗಾಡ್, ಕ್ರೇಜಿ ಆಗಿದೆ. ಅದಕ್ಕೆ ದೊಡ್ಡವ್ರು ಹೇಳಿರೋದು, ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು ಅಂತ. ಥ್ಯಾಂಕ್ ಯು. ಅದು ಎಷ್ಟು ನಿಜ ಅಂತ ನಿಮ್ಗೆ ಇಲ್ಲೇ ಗೊತ್ತಾಗುತ್ತೆ ನೋಡಿ. ನಿಮಿಷ. ಐ ಆಮ್ ಗೋಯಿಂಗ್ ಡೌನ್ ಆ್ಯಂಡ್ ನನ್ನನ್ನೇ ತಳ್ತಾ ಇದೆ ಗೈಸ್ ಗಾಳಿ. ಲಿಟ್ರಲಿ ನನ್ನನ್ನು ತಳ್ತಾ ಇದೆ ಗಾಳಿ. ಫೋನ್ ಅಂತೂ ಅಳ್ಳಾಡ್ತಿದೆ. ನನ್ನ ಹಸ್ಬೆಂಡ್ ಫೋನ್ ಹುಷಾರು, ನೀನು ಹುಷಾರು ಅಂತ ಇದ್ದಾರೆ. ಸೊ ಎಸ್ ಗೈಸ್, ನನಗೆ ಗೊತ್ತು ನಿಮಗೆ ನನ್ನ ವಾಯ್ಸ್ ಅಷ್ಟು ಸರಿಯಾಗಿ ಕೇಳಿಸ್ತಾ ಇಲ್ಲ ಅಂತ, ಅದಕ್ಕೋಸ್ಕರ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಲೆವೆಲ್ ಇತ್ತು ಗಾಳಿ. ನಿಜವಾಗ್ಲೂ ಆ ಕಡೆಯಿಂದ ಬರ್ತಾ ನಾನು ಈ ಕಡೆ ಸ್ಟೆಪ್ಸ್ ಇಂದ ಈ ಕಡೆಗೆ ಲಿಟ್ರಲಿ ಬಂದ್ ಈ ಕಡೆ ಬೌನ್ಸ್ ಆದೆ. ಆ ರೇಂಜ್ ಇತ್ತು ಗಾಳಿ. ನಾನು ಆ ಮಗು ಹತ್ರ ಏನಕ್ಕೆ ಆರೋ ಮಾರ್ಕ್ ತೋರಿಸ್ತೆ ಅಂದ್ರೆ, ನೀವು ಅಬ್ಸರ್ವ್ ಮಾಡಿದ್ರೆ ಆ ಮಗುನ ಗಾಳಿ ಯಾವ ರೀತಿ ತಳ್ತಾ ಇದೆ ಅಂತಂದ್ರೆ, ಕಾಂಪೌಂಡ್ ಅದನ್ನ ಇಟ್ಕೊಳ್ದೆ ನಡಿಯಕ್ಕೆ ಆಗ್ತಾ ಇಲ್ಲ ಪಾಪ ಆ ಮಗುಗೆ. ಮಕ್ಳನ್ನ ಯಾರಾದ್ರೂ ಕರ್ಕೊಂಡ್ ಬರ್ತಾ ಇದೀರಾ, ದಯವಿಟ್ಟು ಎಕ್ಸ್ಟ್ರಾ ಕೇರ್ ತಗೊಳ್ಳಿ. ನಮ್ಮಂತ ದೊಡ್ಡವ್ರಿಗೆನೆ ಆಗ್ತಾ ಇರ್ಲಿಲ್ಲ, ಅಷ್ಟು ಆ ರೇಂಜ್ ಗಾಳಿ ಇತ್ತು. ಸೊ ಹುಷಾರಾಗಿ ನೋಡ್ಕೊಳ್ಳಿ ಯಾರಾದ್ರೂ ಮಕ್ಳನ್ನ ಕರ್ಕೊಂಡ್ ಬರಂಗಿದ್ರೆ. ಇದು ಎಷ್ಟು ಬ್ಯೂಟಿಫುಲ್ ಆಗಿದೆಯೋ ಅಷ್ಟೇ ಭಯಂಕರವಾಗಿದೆ. ನೀವು ಇಲ್ಲಿ ಕ್ಯಾಮ್ರಾದಲ್ಲಿ ಅಷ್ಟು ಸ್ಟೀಪ್ ಆಗಿ ಕಾಣಿಸ್ತಾ ಇಲ್ಲ. ಸ್ಟೆಪ್ಸ್ ಅಂತೂ ತುಂಬಾ ಸ್ಟೀಪ್ ಆಗಿದೆ, ಅಂದ್ರೆ ತುಂಬಾ ಕೆಳಗಡೆ ಹಿಂಗ್ ಸ್ಟ್ರೈಟ್ ಇದೆ. ಭೂಮಿಗೆನೆ ಹತ್ತೋದಾಗಿರ್ಬೋದು, ಇಳಿಯೋದಾಗಿರ್ಬೋದು, ತುಂಬಾನೇ ಕಷ್ಟ. ಓಕೆ ಗೈಸ್, ಇವಾಗ ಸ್ವಲ್ಪ ಇನ್ಫಾರ್ಮೇಶನ್ ಮೋಡ್ಗೆ ಹೋಗೋಣ. ಇದ್ರ ಹೆಸರು ಬಂದ್ಬಿಟ್ಟು ಸೌತ್ ಸ್ಟ್ಯಾಕ್ ಲೈಟ್ ಹೌಸ್ ಅಂತ. ಈ ಲೈಟ್ ಹೌಸ್ ಬಂದ್ಬಿಟ್ಟು ನಾರ್ತ್ ವೆಸ್ಟ್ ಪಾರ್ಟ್ ಆಫ್ ದ ವೇಲ್ಸ್ ಅಲ್ಲಿ ಲೊಕೇಟೆಡ್ ಆಗಿದೆ. ಈ ಐಲ್ಯಾಂಡ್ ಇದೆಯಲ್ಲ, ಈ ಐಲ್ಯಾಂಡ್ ನ ಹೋಲಿ ಐಲ್ಯಾಂಡ್ ಅಂತ ಕರೀತಾರೆ. ಈ ಒಂದು ಲೈಟ್ ಹೌಸ್ ನ ಯಾವಾಗ ಕನ್ಸ್ಟ್ರಕ್ಟ್ ಮಾಡಿದ್ರು ಅಂದ್ರೆ 1809 ಅಲ್ಲಿ ಇದನ್ನ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಡಿಸೈನರ್ ಬಂದ್ಬಿಟ್ಟು ಡೇನಿಯಲ್ ಅಲೆಕ್ಸಾಂಡರ್ ಅಂತ. ಇದನ್ನ ಯಾಕೆ ಕಟ್ಟಿದ್ದಾರೆ ಅಂತಂದ್ರೆ, ದೊಡ್ಡ ದೊಡ್ಡ ಶಿಪ್ ಗಳಿಗೆ, ದೊಡ್ಡ ದೊಡ್ಡ ಹಡಗುಗಳಿರ್ತಾವಲ್ಲ, ಅವುಗಳಿಗೆ ಒಂದು ಸಿಗ್ನಲ್ ಕೊಡೋದಕ್ಕೋಸ್ಕರ.
ಇಲ್ಲಿ ಐಲ್ಯಾಂಡ್ ಇದೆ, ಇಲ್ಲಿ ದೊಡ್ಡ ದೊಡ್ಡ ರಾಕ್ಸ್ ಗಳಿದಾವೆ ಅಂತ ಒಂದು ಸಿಗ್ನಲ್ ಕೊಡೋದಕ್ಕೋಸ್ಕರ ಈ ಒಂದು ಲೈಟ್ ಹೌಸ್ ನ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಟೋಟಲ್ 400 ಸ್ಟೆಪ್ಸ್ ಇದಾವೆ. ಯಾವ ರೀತಿ ಈ ಒಂದು ಲೈಟ್ ಹೌಸ್ ಗೆ ರೀಚ್ ಆಗ್ಬಹುದು ಅಂತ ಅಂದ್ರೆ ಟ್ರೈನ್ ಸಹ ಇದೆ. ಈ ಒಂದು ಲೈಟ್ ಹೌಸ್ ಗೆ ಹತ್ರವಾದಂತ ರೈಲ್ವೆ ಸ್ಟೇಷನ್ ಯಾವ್ದು ಅಂದ್ರೆ ಹೋಲಿ ಹೆಡ್ ಅಂತ ರೈಲ್ವೆ ಸ್ಟೇಷನ್ ಇದೆ. ನೀವು ಆ ರೈಲ್ವೆ ಸ್ಟೇಷನ್ ಗೆ ಇಳ್ಕೊಂಡು ಅಲ್ಲಿಂದ ಬಸ್ ಅಥವಾ ಟ್ಯಾಕ್ಸಿ ತಗೊಂಡು ಈ ಒಂದು ಪ್ಲೇಸ್ ಗೆ ನೀವು ಬರ್ಬೋದು. ಬಟ್ ನನ್ನ ಒಪಿನಿಯನ್ ಕೇಳಿದ್ರೆ ಕಾರ್ ಒಳ್ಳೆ ಆಪ್ಷನ್. ಟೋಟಲ್ ಇದ್ರದ್ದು ಹೈಟ್ ಬಂದ್ಬಿಟ್ಟು 28 meters ಇದೆ. How are you feeling? Superb. ಈ ಒಂದು ಜಾಗ ಫೇಮಸ್ ಏನಕ್ಕೆ ಅಂದ್ರೆ ಬಿಕಾಸ್ ಆಫ್ ದಿಸ್ ಲೈಟ್ ಹೌಸ್ ಅಂಡ್ ಎರಡನೇದ್ದು ಇಲ್ಲಿ ಪಫಿನ್ಸ್ ಅಂತ ಪಕ್ಷಿಗಳು ಬರುತ್ತೆ, ಅದಕ್ಕೋಸ್ಕರ ಫೇಮಸ್. ಆಮೇಲೆ ಸೀ ಬರ್ಡ್ಸ್, ಆಮೇಲೆ ಸನ್ಸೆಟ್, ಎಲ್ಲದಕ್ಕೂ ಈ ಒಂದು ಪ್ಲೇಸ್ ತುಂಬಾನೇ ಫೇಮಸ್. ಇಂಪಾರ್ಟೆಂಟ್ ಟ್ರಾವೆಲ್ ಟಿಪ್ಸ್ ನಾನೇನ್ ಕೊಡ್ತೀನಿ ಅಂದ್ರೆ ಇಲ್ಲಿಗೆ ಹೋಗ್ಬೇಕಾದ್ರೆ ದಯವಿಟ್ಟು ಕಂಫರ್ಟಬಲ್ ಆಗಿರುವಂತ ಶೂಸ್ ಹಾಕೊಳ್ಳಿ. ಬಿಕಾಸ್ ತುಂಬಾನೇ ನಡಿಬೇಕು, ತುಂಬಾ ಸ್ಟೆಪ್ಸ್ ಹತ್ಬೇಕು, ಇಳಿಬೇಕಾಗತ್ತೆ. ಕಂಫರ್ಟಬಲ್ ಶೂಸ್ ಹಾಕಿಲ್ಲ ಅಂದ್ರೆ ನಿಮಗ್ ತುಂಬಾ ಹಿಂಸೆ ಆಗುತ್ತೆ, ಕಾಲೆಲ್ಲ ಬೆರಳುಗಳೆಲ್ಲ ನೋವಾಗುತ್ತೆ. ಆಮೇಲೆ ಯಾರಿಗೆಲ್ಲ ಮೊಣಕಾಲ್ ನೋವಿದೆ ಪ್ಲೀಸ್ ಡೋಂಟ್ ಟ್ರೈ ದಿಸ್, ನಿಮಗೆ ನರ್ಕ ತೋರ್ಸ್ಬಿಡುತ್ತೆ. ದಯವಿಟ್ಟು ಮೊಣಕಾಲ್ ನೋವಿರೋರು ದಯವಿಟ್ಟು ಈ ಜಾಗಕ್ಕೆ ಹೋಗ್ಬೇಡಿ. ಟಿಕೆಟ್ಸ್ ನೀವು ಕೆಳಗಡೆ ಹತ್ಬೇಕಲ್ಲ, ನೀವು ಅಲ್ಲಿ ಹತ್ಬೇಕು ಅಂದ್ರೆ ಟಿಕೆಟ್ ನ ಮೇಲ್ಗಡೆನೆ ತಗೊಂಡಿರ್ಬೇಕು ಪಾರ್ಕಿಂಗ್ ಹತ್ರ. ಅಲ್ಲಿ ಹೋಗಕ್ಕೂ ಮುಂಚೆ ದಯವಿಟ್ಟು ವೆದರ್ ನ ಚೆಕ್ ಮಾಡ್ಕೊಂಡು ಹೋಗಿ. ನಾವ್ ಹೋದಾಗ ತುಂಬಾನೇ ಕ್ಲೌಡಿ ಇತ್ತು, ಸಿಕ್ಕಾಬಟ್ಟೆ ಮಳೆ ಮತ್ತೆ ಗಾಳಿ ತುಂಬಾನೇ ಇತ್ತು. ದಯವಿಟ್ಟು ಇದನ್ನೆಲ್ಲ ನೋಡ್ಕೊಂಡು ಹೋಗಿ. ಸೊ ಎಸ್ ಗೈಸ್, ಇದಾಗಿತ್ತು ನನ್ನ ಸೌತ್ ಸ್ಟ್ಯಾಕ್ ಲೈಟ್ ಹೌಸ್ ನ ಎಕ್ಸ್ಪೀರಿಯನ್ಸ್ ಮತ್ತೆ ಅದ್ರ ಬಗ್ಗೆ ಇನ್ಫಾರ್ಮೇಶನ್. ನಿಮ್ಗೆ ಇದೆಲ್ಲ ಎಕ್ಸ್ಪೀರಿಯನ್ಸ್ ನಿಮ್ಗೆ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ಸೊ ಎಸ್ ಗೈಸ್, ನಾವ್ ಅಲ್ಲಿ ಲೈಟ್ ಹೌಸ್ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಹೊರಟಿದ್ದೇನೆ ಸ್ನೋಡೋನಿಯಾಗೆ. ಬಟ್ ಇಲ್ಲಿ ನಮ್ಗೆ ಒಂದ್ ವಿಷಯ ತುಂಬಾ ಬೇಜಾರಾಯ್ತು. ಅದೇನು ಅಂದ್ರೆ ನಾವು ಮೌಂಟೇನ್ ಟ್ರೈನ್ ಗೆ ಹೋಗ್ಬೇಕು ಅಂತ ಅನ್ಕೊಂಡಿದ್ವಿ. ತುಂಬಾನೇ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಅದು. ಬಟ್ ಅನ್ಫಾರ್ಚುನೇಟ್ಲಿ ಆವತ್ತಿನ ದಿನ ತುಂಬಾನೇ ಗಾಳಿ ಇತ್ತು. ಐ ಕಾಂಟ್ ಎಕ್ಸ್ಪ್ಲೇನ್ ಎಷ್ಟರ ಮಟ್ಟ ಗಾಳಿ ಇತ್ತು ಅಂದ್ರೆ ಜಸ್ಟ್ ಇಮ್ಯಾಜಿನ್, ಒಬ್ಬ ಮನುಷ್ಯ ನಡ್ಕೊಂಡು ಹೋಗ್ತಾ ಇದ್ರೆ ಅವ್ನು ಹಾರ್ಕೊಂಡು ಹೋಗ್ತಾನೆ, ಆ ರೇಂಜ್ ಗಿತ್ತು ಗಾಳಿ. ಅದಕ್ಕೋಸ್ಕರ ಅವತ್ತಿನ ದಿನ ಆ ಮೌಂಟೇನ್ ಟ್ರೈನು ಸ್ಟಾಪ್ ಮಾಡಿದ್ರು, ಚಾಲ್ತಿಯಲ್ಲಿ ಇರ್ಲಿಲ್ಲ. ಹಾಗಾಗಿ ನಾವು ಅದನ್ನ ತುಂಬಾ ಮಿಸ್ ಮಾಡ್ಕೊಂಡ್ವಿ. ಅದು ಬಿಟ್ಟು ನೆಕ್ಸ್ಟ್ ನಾವು ಈ ಟ್ರೈನ್ ಬಂದ್ವಿ. ಇದು ಕೂಡ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ಒಂಥರ ಮಿನಿ ಸ್ವಿಟ್ಜರ್ಲ್ಯಾಂಡ್ ತರ ಫೀಲ್ ಕೊಡ್ತಾ ಇತ್ತು ನನಗೆ. ಬಿಕಾಸ್ ಸಮ್ ರೀಲ್ಸ್ ಎಲ್ಲ ನೋಡಿದ್ದೆ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ, ಸ್ವಿಟ್ಜರ್ಲ್ಯಾಂಡ್ ರೀಲ್ಸ್ ಎಲ್ಲ, ಅದ್ರಲ್ಲೆಲ್ಲ ಆಲ್ಮೋಸ್ಟ್ ಟ್ರೈನ್ ಎಲ್ಲ ಇದೇ ತರ ಇತ್ತು. ಇದು ನೋಡಿ ನನ್ಗೊಂಥರ ಅದೇ ತರ ಫೀಲ್ ಆಯ್ತು. ಮಿನಿ ಸ್ವಿಟ್ಜರ್ಲ್ಯಾಂಡ್ ಗೆ ಬಂದಿದೀವಿ ಅನ್ನೋ ತರಾನೇ ಫೀಲ್ ಆಯ್ತು. ಆ ಕ್ಲೈಮೇಟ್, ಆ ಗ್ರೀನರಿ, ಆ ಟ್ರೈನ್, ಓ ಮೈ ಗಾಡ್, ಇಟ್ ಈಸ್ ಸೋ ಡ್ರೀಮಿ. ಸರಿಯಲ್ಲಿ ಮೌಂಟೇನ್ ಟ್ರೈನ್ ಸಿಕ್ಕಿಲ್ಲ ಅಂತ ತುಂಬಾ ಬೇಜಾರಾಗ್ತಾ ಇತ್ತು. ಹಿಂಗೆ ವಾಕ್ ಮಾಡ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ವಿ, ಸ್ಟ್ರೀಟ್ಸ್ ಎಲ್ಲ ಎಕ್ಸ್ಪ್ಲೋರ್ ಮಾಡೋಣ ಅಂತ. ದೆನ್ ವಿ ಗಾಟ್ ಒನ್ ಹಿಡನ್ ಜೆಮ್ ಆಫ್ ಸ್ನೋಡೋನಿಯಾ ಗೈಸ್. ಯು ಹ್ಯಾವ್ ಟು ವೇಟ್ ಅಂಡ್ ಸಿ ದ್ಯಾಟ್. ಗೈಸ್ ಇಲ್ಲಿ ನೋಡಿ, ಸ್ನೋಡೋನಿಯಾಗ ಬಂದಿದ್ದೀವಿ. ಒಂದು ವಾಟರ್ ಫಾಲ್ ಸಿಕ್ತು. ಎಷ್ಟು ಚೆನ್ನಾಗಿ, ಎಷ್ಟು ಪ್ಯೂರ್ ಆಗಿದೆ ನೋಡಿ ವಾಟರ್.
ನೋಡಿದ್ರಿ ಅಲ್ವಾ ಎಷ್ಟು ಬ್ಯೂಟಿಫುಲ್ ಆಗಿದೆ ಈ ಫಾಲ್ಸ್ ಅಂತ. ಅದಕ್ಕೆ ಹೇಳೋದು ದೇವ್ರು ಒಂದ್ ಕೊಟ್ಟಿಲ್ಲ ಅಂದ್ರೆ ಇನ್ನೊಂದ್ ಕೊಡ್ತಾನೆ ಅಂತ. ಆ ಮೌಂಟೇನ್ ಟ್ರೈನ್ ಸಿಕ್ಕಿಲ್ಲ ಅಂತ ತುಂಬಾ ಬೇಜಾರಾಯ್ತು. ಅಟ್ ದ ಸೇಮ್ ಟೈಮ್ ಈ ಫಾಲ್ಸ್ ನಮ್ಗೆ ಸಿಕ್ತು ಅಂತ ವರ್ ರಿಯಲಿ ಹ್ಯಾಪಿ. ಅದಷ್ಟು ಬ್ಯೂಟಿಫುಲ್ ಆಗಿತ್ತು, ಒಂಥರ ಡ್ರೀಮಿ ತರನೇ ಇತ್ತು. ಅದು ಫುಲ್ ಗ್ರೀನರಿ, ಆಮೇಲೆ ಆ ರಾಕ್ಸ್, ಆಮೇಲೆ ಫಾಲ್ಸ್, ಇಟ್ಸ್ ಜಸ್ಟ್ ಸಿಂಪ್ಲಿ ವಾವ್. ವಾಟರ್ ಫಾಲ್ ನೇಮ್ ಬಂದ್ಬಿಟ್ಟು ಲ್ಯಾನ್ಬೆರೀಸ್ ವಾಟರ್ ಫಾಲ್ ಅಂತ. ಲೊಕೇಶನ್ ಬಂದ್ಬಿಟ್ಟು ನೀವು ಮೌಂಟೇನ್ ಟ್ರೈನ್ ಗೆ ಏನ್ ಹೋಗ್ತಿರಲ್ಲ, ಟಿಕೆಟ್ ತಗೊಳ್ತಿರಲ್ಲ, ಅದ್ರ ಹತ್ರನೇ ಇದೆ. ಸ್ವಲ್ಪ ವಾಕಬಲ್, ಲೈಕ್ 5 to 10 minutes ವಾಕಬಲ್ ಇದೆ ಲೊಕೇಶನ್. ಬಟ್ ಇಟ್ಸ್ ಆಲ್ ವರ್ತ್ ಗೈಸ್. ಪ್ಲೀಸ್ ಡೂ ವಿಸಿಟ್ ಅಂಡ್ ಎಕ್ಸ್ಪೀರಿಯನ್ಸ್ ದಿಸ್ ಬ್ಯೂಟಿ. ಸೊ ಲೈಟ್ ಹೌಸ್ ಎಕ್ಸ್ಪೀರಿಯನ್ಸ್ ಮುಗಿಸ್ಕೊಂಡು, ವಾಟರ್ ಫಾಲ್ ಮುಗಿಸ್ಕೊಂಡು, ಟ್ರೈನ್ ಎಕ್ಸ್ಪೀರಿಯನ್ಸ್ ಮುಗಿಸ್ಕೊಂಡು ನಾವು ಸೀದಾ ನೆಕ್ಸ್ಟ್ ಹೊರಟಿದ್ದೇನೆ ಲ್ಯಾಂಡುಡ್ನೋಗೆ. ಐ ನೋ ನಿಮ್ಗೆ ಕೇಳಿಸ್ಕೊಳಕ್ ಸ್ವಲ್ಪ ಫನ್ನಿ ಆಗಿದೆ ಅಂತ, ಬಟ್ ಅದ್ರ ಹೆಸರೇ ಅದು, ಲ್ಯಾಂಡುಡ್ನೋ ಅಂತ. ಏನ್ ಗೈಸ್, ಫುಲ್ ಎಂಜಾಯ್ ಮಾಡ್ತಾ ಇದೀರಾ ನನ್ನ ಟ್ರಾವೆಲ್ ವಿಡಿಯೋನ? ಹಾಗೆ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಓಕೆನಾ? ಸೊ ಲೆಟ್ಸ್ ಕಂಟಿನ್ಯೂ. ಅಲ್ಲಿ ನಿಮ್ಗೆ ಬೀಚಸ್ ನೋಡಕ್ ಸಿಗುತ್ತೆ, ಶಾಪಿಂಗು, ತಿಂಡಿ ತಿನಿಸು, ಊಟ, ರೆಸ್ಟೋರೆಂಟ್ಸ್, ಅದೆಲ್ಲ ಅದಕ್ಕೆ ಈ ಒಂದು ಜಾಗ ಫೇಮಸ್. ಸೊ ಅಲ್ಲಿಂದ ನಮ್ಗೆ ಇಲ್ಲಿ ಲಂಡನ್ಗೆ ಬರೋಷ್ಟ್ರಲ್ಲಿ ತುಂಬಾ ಹಸುವಾಗ್ಬಿಟ್ಟಿತ್ತು ಎಲ್ಲಾರ್ಗುನು. ಬಿಕಾಸ್ ಬೆಳಗ್ಗೆ ಬ್ರೇಕ್ಫಾಸ್ಟ್ ಬಿಟ್ರೆ ಮಧ್ಯದಲ್ಲಿ ಏನೋ ತಿಂದಿರ್ಲಿಲ್ಲ ನಾವು. ಹಾಗಾಗಿ ರೆಸ್ಟೋರೆಂಟ್ಸ್ ಹುಡುಕ್ತಾ ಇದ್ವಿ. ಇಲ್ಲಿ ಹೆಸರಿಗೆ ಮಾತ್ರ ಇಂಡಿಯನ್ ರೆಸ್ಟೋರೆಂಟ್ಸ್ ಇರುತ್ತೆ ಗೈಸ್, ಬಟ್ ಹೋಗಿ ತಿಂದ್ರೆ ಟೇಸ್ಟ್ ನಿಜವಾಗ್ಲೂ ಇಂಡಿಯನ್ ತರ ಟೇಸ್ಟ್ ಇರೋದೇ ಇಲ್ಲ. ಹಾಗಾಗಿ ವಿ ಎಂಡೆಡ್ ಅಪ್ ಟೇಕಿಂಗ್ ದಿಸ್ ವೆಜ್ ಪಿಜ್ಜಾ ತಗೊಂಡ್ವಿ. ಸೊ ಇದಾಗಿತ್ತು ನಮ್ಮ ಊಟದ ಕತೆ. ಮತ್ತೆ ಗೈಸ್ ಏನ್ ಗೊತ್ತಾ, ಈ ವೇಲ್ಸ್ ದೇಶದಲ್ಲಿ ಇಲ್ಲಿ ಅವ್ರದೇ ಆದಂತ ಒಂದು ಲ್ಯಾಂಗ್ವೇಜ್ ಇದೆ. ಆ ಲ್ಯಾಂಗ್ವೇಜ್ ಅಲ್ಲೇ ಮಾತಾಡ್ತಾರೆ. ಆ ಲ್ಯಾಂಗ್ವೇಜ್ ಹೆಸರು ಬಂದ್ಬಿಟ್ಟು ವೇಲ್ಶ್ ಅಂತ. ಅಂಡ್ ನಾವಿಲ್ಲಿ ಲಂಡನ್ ಅಲ್ಲಿ ಒಂದು ಬೀಚ್ ಬಂದ್ವಿ. ಲುಕ್ ಎಟ್ ದಿಸ್ ಬೀಚ್, ಎಷ್ಟು ಹ್ಯೂಜ್ ಆಗಿದೆ, ಎಷ್ಟು ದೊಡ್ಡದಾಗಿದೆ ಅಂತ. ಹಾಯ್. ಅಲ್ಲೇ ಒಂದ್ ಸ್ವಲ್ಪ ಹೊತ್ತು ಫೋಟೋಸು ವಿಡಿಯೋಸು ತಗೊಂಡು ಅಲ್ಲೇ ಸ್ವಲ್ಪ ರಿಲ್ಯಾಕ್ಸ್ ಮಾಡಿದ್ವಿ. ಅದು ಈವ್ನಿಂಗ್ ಆಗಿತ್ತು ಆಲ್ರೆಡಿ. ತುಂಬಾನೇ ಚೆನ್ನಾಗಿತ್ತು ಕ್ಲೈಮೇಟ್. ಎನಿವೇಸ್ ಬಿಸ್ಲಂತೂ ಕೇಳಲೇಬೇಡಿ. ಅಲ್ಲೇ ಸೈಡ್ ಅಲ್ಲಿ ಮಕ್ಳಿಗೆ ಆಟ ಆಡಕ್ಕೆ ಅಂತ ಏನೇನೋ ಇಟ್ಟಿದ್ರು. ಅಟ್ಲೀಸ್ಟ್ ನೋಡ್ಕೊಂಡ್ ಬರೋಣ ಅಂತ ಬಂದ್ವಿ ನಾವಿಲ್ಲಿ. ಅನ್ಫಾರ್ಚುನೇಟ್ಲಿ ನಾವು ಹೋದಾಗ ತುಂಬಾನೇ ಗಾಳಿ ಇದ್ದಿದ್ರಿಂದ ಅಲ್ಲಿ ಇದ್ದಿದ್ದ ಕೆಲವು ಸ್ಟಾಲ್ಸ್ ತೆಗೆದ್ಬಿಟ್ಟಿದ್ರು. ಯಾಕಂದ್ರೆ ಪುಟಾಣಿ ಸ್ಟಾಲ್ಸ್ ಅಲ್ಲ, ಅದು ತುಂಬಾ ಗಾಳಿ ಬಂದ್ರೆ ಪಾಪ ತೂರ್ಕೊಂಡು ಹೋಗ್ಬಿಡುತ್ತೆ. ಹಾಗಾಗಿ ಕೆಲವು ಸ್ಟಾಲ್ಸ್ ಗಳನ್ನ ತೆಗ್ದ್ಬಿಟ್ಟಿದ್ರು. ಸ್ವಲ್ಪ ಯಾವ್ದೋ ಅಲ್ಲಿ ಇಲ್ಲಿ ಒಂದೋ ಎರಡೋ ಇತ್ತಷ್ಟೇ, ಅದನ್ನೇ ನೋಡ್ಕೊಂಡ್ ಬಂದ್ವಿ. ಅಲ್ಲಿ ಒಳಗಡೆ ನಮ್ಮ ಇಂಡಿಯಾದಲ್ಲಿ, ನಮ್ಮ ಬ್ಯಾಂಗ್ಳೂರಲ್ಲಿ ಮಾಲ್ಸ್ ಅಲ್ಲಿ ಇರುತ್ತಲ್ಲ ಗೇಮಿಂಗ್ ಏರಿಯಾ, ಅದೇ ತರ ಇತ್ತು ಸೇಮ್. ಮಕ್ಳುಗಳಿಗೆ ಆಟ ಆಡೋ ಗೇಮ್ಸ್ ಎಲ್ಲ ಇತ್ತು ಒಳಗಡೆ. ಅಷ್ಟು ಬಿಟ್ರೆ ಇನ್ನೇನು ಇರ್ಲಿಲ್ಲ. ಅಷ್ಟೇ ನಾವು ನೋಡ್ಕೊಂಡು ಹೊರಗಡೆ ಬಂದ್ವಿ. ಸೊ ಎಸ್ ಗೈಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ಐ ಹೋಪ್ ನಿಮ್ಗೆ ಈ ವ್ಲಾಗ್ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ಫ್ರಮ್ ದ ಸ್ಟಾರ್ಟಿಂಗ್, ಲೈಕ್ ಸೌತ್ ಸ್ಟ್ಯಾಕ್ ಲೈಟ್ ಹೌಸ್ ಆಗಿರ್ಬೋದು, ಸ್ನೋಡೋನಿಯಾ ಆಗಿರ್ಬೋದು, ವಾಟರ್ ಫಾಲ್ ಆಗಿರ್ಬೋದು, ಟ್ರೈನ್ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ಅಂಡ್ ಲಾಸ್ಟ್ಲಿ ದಿಸ್ ಲಂಡನ್ ಆಗಿರ್ಬೋದು. ಈ ಎಲ್ಲಾ ವ್ಲಾಗ್, ಈ ಎಲ್ಲಾ ವಿಡಿಯೋಸ್, ಈ ಎಲ್ಲಾ ಪ್ಲೇಸ್ ನಿಮ್ಗೆ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ಏನೋ ಪ್ರತಿ ವಿಡಿಯೋದಲ್ಲೂ ಸಮಥಿಂಗ್ ಬೆಟರ್ ಆಗಿ ಟ್ರೈ ಮಾಡ್ತಾ ಇದ್ದೀನಿ. ಏನಾದ್ರೂ ಹೊಸದಾಗಿ ಮಾಡ್ಬೇಕು ಅಂತ ಟ್ರೈ ಮಾಡ್ತಾ ಇದ್ದೀನಿ. ಇದೆಲ್ಲ ನಿಮ್ಗೆ ಇಷ್ಟ ಆಗ್ತಿದೆ ಅಂತ ಭಾವಿಸ್ತೀನಿ. ಅಂಡ್ ನಂಗೆ ಜನರಲಿ ಹೋದ್ವಿ ಬಂದ್ವಿ ಆ ತರ ಎಲ್ಲ ಮಾಡೋದಕ್ಕೆ ನನ್ಗೆ ಇಷ್ಟ ಇಲ್ಲ. ಅಲ್ಪ ಸ್ವಲ್ಪ ಅಟ್ಲೀಸ್ಟ್ ಒಂದು 10% ಆದ್ರೂ ಇನ್ಫಾರ್ಮೇಶನ್ ಕೊಟ್ರೆ ನಿಮ್ಗೆ ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೊಂಡು ನನ್ನ ಈ ಸಣ್ಣ ಪ್ರಯತ್ನ. ಅಂಡ್ ಐ ಹೋಪ್ ಯು ಆರ್ ಲವಿಂಗ್ ಇಟ್ ಅಂಡ್ ಯು ಆರ್ ಲೈಕಿಂಗ್ ಇಟ್. ತುಂಬಾ ಜನ ಟೆಕ್ಸ್ಟ್ ಮಾಡ್ತಾ ಇರ್ತೀರಾ, ವಿಡಿಯೋ ತುಂಬಾ ಚೆನ್ನಾಗಿ ಬರ್ತಾ ಇದೆ, ತುಂಬಾ ಇನ್ಫಾರ್ಮೇಟಿವ್ ಆಗಿತ್ತು ಅಂತ. ಥ್ಯಾಂಕ್ ಯು ಸೋ ಮಚ್. ನಿಮ್ಗೆ ಇಷ್ಟ ಆಗ್ಬೇಕು ಅನ್ನೋದೇನೆ ನನ್ನ ಒಂದು ಇಂಟೆನ್ಷನ್. ನೆಕ್ಸ್ಟ್ ಡೇ ನಾವ್ ಇನ್ನೊಂದ್ ಜಾಗಕ್ಕೆ ಹೋಗಿದ್ವಿ. ಅದು ಕೂಡ ತುಂಬಾ ಚೆನ್ನಾಗಿದೆ. ಅದು ಸ್ವಲ್ಪ ಹಿಸ್ಟಾರಿಕ್ ರಿಲೇಟೆಡ್. ಅದ್ರ ಬಗ್ಗೆನೂ ವ್ಲಾಗ್ ಮಾಡಿದೀನಿ, ಅದನ್ನು ಶೂಟ್ ಮಾಡಿದೀನಿ. ಅದು ಕೂಡ ಹಾಕ್ತೀನಿ ಆದಷ್ಟು ಬೇಗ. ಈ ವಿಡಿಯೋಗೆ ಪ್ರೀತಿ ತೋರಿಸಿ ಸಪೋರ್ಟ್ ಮಾಡಿ. ಕೀಪ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್. ಬೈ ಬಾಯ್.